ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. ಜೇವರ್ಗಿಯಲ್ಲಿ ಶೌಚಾಲಯದ ನೀರು ನೇರವಾಗಿ ನದಿಗೆ, ಕುಡಿಯುವ ನೀರಲ್ಲೇ ಮಲಿನ ನೀರಿನ ಭೀತಿ. ಶಾಂತನಗರಕ್ಕೆ ಹೋಗುವ KEBಗೆ ಹೊಂದಿಕೊಂಡಿರುವ ರಸ್ತೆ ಗಬ್ಬೆದ್ದು ನಾರುತ್ತಿದೆ. ಸ್ವಚ್ಛ ಭಾರತ ಕೇವಲ ಬ್ಯಾನರ್ಗೆ. ಜೇವರ್ಗಿಯಲ್ಲಿ ಓಪನ್ ಸೇವೇಜ್ ಸ್ಟ್ಯಾಂಡಲ್ ಬಹಿರಂಗ. ಇದು ಜೇವರ್ಗಿ ಪುರಸಭೆಯಲ್ಲ, ಊರಲ್ಲಿ ಇಲ್ಲದ ಸಭೆ. ಬೆಳಗ್ಗೆ ಶೌಚಾಲಯ, ಸಂಜೆ ಚಹಾ. ಜನರ ಆಕ್ರೋಶಕ್ಕೆ ಕಾರಣವಾದ ಪುರಸಭೆ ನಿರ್ಲಕ್ಷ್ಯ. ನಮಸ್ಕಾರ, ಇದು PNCIB ಬ್ರೇಕಿಂಗ್ ನ್ಯೂಸ್. ಸ್ವಚ್ಛ ಭಾರತ ಎಂದು ದೇಶದಾದ್ಯಂತ ಘೋಷಣೆ ನಡೆಯುತ್ತಿರುವಾಗ ಜೇವರ್ಗಿಯಲ್ಲಿ ಮಾತ್ರ ಶೌಚಾಲಯದ ನೀರು ನೇರವಾಗಿ ನದಿಗೆ ಹರಿಯುತ್ತಿರುವ ಭೀಕರ ಸತ್ಯ ಬೆಳಕಿಗೆ ಬಂದಿದೆ. ಸಾರ್ವಜನಿಕ ಶೌಚಾಲಯಗಳಿಂದ ಬರುತ್ತಿರುವ ಮಲಿನ ನೀರು ಯಾವುದೇ ಶುದ್ಧೀಕರಣ ಇಲ್ಲದೆ ನೇರವಾಗಿ ಈ ಹಳ್ಳಕ್ಕೆ ಬಿಡಲಾಗುತ್ತಿದೆ. ಈ ಹಳ್ಳದ ನೀರು ಮುಂದಕ್ಕೆ ಸಾಗುತ್ತಾ ಭೀಮಾ ನದಿಗೆ ಸೇರುತ್ತಿದೆ. ಅದೇ ಭೀಮಾ ನದಿಯಿಂದ ಜೇವರ್ಗಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆ ನಡೆಯುತ್ತಿದೆ. ಅಂದರೆ ಮಲಿನ ನೀರು ನದಿ ಮತ್ತೆ ಜನರ ಮನೆಗಳಿಗೆ. ಇದು ಕೇವಲ ನಿರ್ಲಕ್ಷ್ಯವಲ್ಲ, ಇದು ಸಾರ್ವಜನಿಕ ಆರೋಗ್ಯದ ಮೇಲೆ ನಡೆಯುತ್ತಿರುವ ಅಪರಾಧ. ರಿಪೋರ್ಟರ್ ಮುಂದುವರಿಕೆ. ಸ್ಥಳೀಯರು ಹೇಳುವಂತೆ ಹಳ್ಳ ಈಗ ತೆರೆದ ಚರಂಡಿಯಾಗಿದೆ. ದುರ್ವಾಸನೆ ತಾಳಲಾಗದ ಮಟ್ಟಕ್ಕೆ ತಲುಪಿದೆ. ಮಳೆಗಾಲದಲ್ಲಿ ಮಲಿನ ನೀರು ಮನೆಗಳತ್ತ ಹರಿದು ರೋಗಗಳ ಭೀತಿ ಹೆಚ್ಚುತ್ತಿದೆ. ಇನ್ನೊಂದೆಡೆ ಶಾಂತನಗರ ರಸ್ತೆಯಲ್ಲಿರುವ ಸಾರ್ವಜನಿಕ ಮೂತ್ರಾಲಯ ಪೂರ್ಣವಾಗಿ ನಿರ್ವಹಣೆ ಇಲ್ಲದೆ ಗಬ್ಬೆದ್ದು ಹೋಗಿದೆ. ಮಕ್ಕಳು, ಮಹಿಳೆಯರು, ಹಿರಿಯರು ಮೂಗು ಮುಚ್ಚಿಕೊಂಡು ಸಂಚರಿಸಬೇಕಾದ ಸ್ಥಿತಿ ಜನರು ಪ್ರಶ್ನಿಸುತ್ತಿದ್ದಾರೆ. ಇದು ಮೂತ್ರಾಲಯವೇ ಅಥವಾ ಗ್ಯಾಸ್ ಚೇಂಬರ್ ತರಬೇತಿ ಕೇಂದ್ರವೇ? ದೂರು ಕೊಟ್ಟರೂ ಯಾರೂ ಕೇಳ್ತಿಲ್ಲ ಸರ್. ಸ್ವಚ್ಛ ಭಾರತ ನಮ್ಮ ಊರಿಗೆ ಅನ್ವಯವಾಗಲ್ಲ ಅನ್ಸುತ್ತೆ. ಪ್ರಶ್ನೆ ಒಂದೇ, ಪುರಸಭೆಯ ಆರೋಗ್ಯ ಇಲಾಖೆ ಎಲ್ಲಿದೆ? ಇದು ಗೊತ್ತಿದ್ದು ಯಾಕೆ ಕ್ರಮ ಕೈಗೊಂಡಿಲ್ಲ? ಯಾವ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಈ ಪರಿಸ್ಥಿತಿ? ಹಳ್ಳಕ್ಕೆ ಮಲಿನ ನೀರು ಬಿಡುವುದನ್ನು ತಕ್ಷಣ ನಿಲ್ಲಿಸಿ. ಶೌಚಾಲಯಗಳಿಗೆ ಶುದ್ಧೀಕರಣ ವ್ಯವಸ್ಥೆ ಕಲ್ಪಿಸುವ ತನಕ ಈ ಹೋರಾಟ ನಿಲ್ಲಿಸುವುದಿಲ್ಲ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಜೇವರ್ಗಿಯಿಂದ ನಿಮ್ಮ PNCIB ನ್ಯೂಸ್, PH ನಾಯ್ಕೋಡಿ.